ಕಮ್ಮಿ ಆಯ್ತಾ ಕಂಪ್ಲೀಟಾಗಿ ಗುಣ ಆಯ್ತಾ? ಕಂಪ್ಲೀಟಾಗಿ ಗುಣ ಆಗಿದೆ. ನಾನು ಕಮ್ಮಿ ಇಂಟೆನ್ಸಿಟಿ ಇಲ್ಲ, ಬಟ್ ಕಟಿಬಸ್ತಿ ನಡಿಬೇಕಾದ್ರೆ ಸ್ವಲ್ಪ ಡೌಟ್ ಇತ್ತು, ಇದು ನಿಜವಾಗ್ಲೂ ಹೋಗುತ್ತಾ ಹೇಗೆ ಅಂತೇಳಿ. ನನಗೆ ಇಲ್ಲಿ L3 L4 ಇದೆಯಲ್ಲ ಬೆಲೆ, ಈ ಸೊಂಟದ ಹತ್ರ ತುಂಬ ನೋವು ಬರ್ತಾ ಇತ್ತು. ಅದ್ರದ್ದು ಇಂಟೆನ್ಸಿಟಿ ಏನು ಅಂತ ಹೇಳಿದ್ರೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಎರಡು ಕಾಲುಗಳು ಜೋಮ್ ಹಿಡ್ಕೊಂಡ್ಬಿಡೋದು, ಎಸ್ಪೆಷಲಿ ಕಾಲು ಮಸಲ್ಸ್ ಹತ್ರ ಸೆನ್ಸೇಷನ್ನೇ ಇರ್ತಾ ಇರಲಿಲ್ಲ. ಪಾದ ಅಂತೂ ಫುಲ್ಲು ಸೆನ್ಸೇಷನ್ ಝೀರೋ ಆಲ್ಮೋಸ್ಟ್. ನೀವೇನಾದರೂ ಒಂದು ಹಾರ್ಡ್ ಆಬ್ಜೆಕ್ಟ್ ತೊಗೊಂಡು ಕಾಲಲ್ಲಿ ಹೊಡೆದ್ರೆ ಕೂಡ ವಿ ಕೆನಾಟ್ ಸೆನ್ಸ್, ಒಂಥರ ಬೆಂಡ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಮೋರ್ ದ್ಯಾನ್ 5 minutes ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಏನು ಕೆಲಸ ಮಾಡ್ತಿದ್ರಿ ನೀವು? ನಾನು ಟೊಯೋಟಾ ಕಿರ್ಲೋಸ್ಕರ್ನಲ್ಲಿ ಸೂಪರ್ವೈಸರು. ಆಲ್ಮೋಸ್ಟ್ ಒಂದು 7 to 8 hours ನಂದು ವಾಕಿಂಗ್ ಜಾಬ್ ಇರುತ್ತೆ. ಸೊ MRI ಮಾಡಿಸಿದಾಗ ದೇರ್ ಈಸ್ ಎ ಇಶ್ಯೂ ಅನ್ನೋದು ಗೊತ್ತಾಯಿತು. ಕಟಿಬಸ್ತಿ ಟ್ರೀಟ್ಮೆಂಟನ್ನು ಮಾಡಬೇಕು ಅಂತ ಬಂದಿತ್ತು. ಮೆಡಿಸಿನ್ ಕೊಟ್ಟಿದ್ನ ಅದು ಮಾಡಿದ್ಮೇಲೆ? ಹೌದು. ಸೊ ಎಷ್ಟು ದಿನ ಮೆಡಿಸಿನ್ ಕೊಟ್ಟಿದ್ರು ನಿಮಗೆ? ಅರೌಂಡು 1 month ಕೊಟ್ಟಿದ್ರಿ. ಸೊ ಕಟಿಬಸ್ತಿ ತಗೋಬೇಕಾದ್ರೂ ಮೆಡಿಷನ್ ತಗೋತಾ ಇದ್ದೆ. ಅದಾದಮೇಲೂ 1 month ಕೊಟ್ಟಿದ್ರಿ. ಸೊ ಒಂದು ಟಾನಿಕ್ ಮಾತ್ರ ಇನ್ನೊಂದು ವಾರ ಏನೋ ಜಾಸ್ತಿ ಇತ್ತು ಅಷ್ಟೇ. ಅದಾದಮೇಲೆ ನಾನು ಯಾವ ಮೆಡಿಕೇಷನ್ಸ್ಗೂ ಹೋಗಿಲ್ಲ. ಆಲ್ಮೋಸ್ಟ್ ಒಂದು 7-8 ತಿಂಗಳೇ ಆಯಿತು. ಸೊ ಈಗ ಝೀರೋ ಪೇಯ್ನ್. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ತುಂಬ ಎಫೆಕ್ಟ್ ಆಗಿದ್ದು ಅಂದರೆ ಕಟಿಬಸ್ತಿ ಜೊತೆಗೆ ನಿಮ್ಮ ಸಜೆಷನು, ಅದೇನದು ಅಭ್ಯಂಗ ಸ್ನಾನ. ಸೊ ಆ ಲಾಸ್ಟ್ ಅಭ್ಯಂಗ ಸ್ನಾನ ಇದೆಯಲ್ಲ, ದಟ್ ವಾಸ್ ವೆರಿ ಮಚ್ ರಿಲ್ಯಾಕ್ಸೇಷನ್. ಥ್ಯಾಂಕ್ ಯು ವೆರಿ ಮಚ್.